8ನೇ ತರಗತಿ ಕನ್ನಡ ಗದ್ಯಭಾಗ 4 ಯಶೋಧರೆ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಖ್ಯಾತರಾದ, ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 1891ರಲ್ಲಿ ಜನಿಸಿದರು. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ ಮೊದಲಾದವು ಇವರು ಬರೆದ ಪ್ರಮುಖ ಕೃತಿಗಳು. ಇವರ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಶೋಧರೆ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ? ಉತ್ತರ: ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಪ್ರಶ್ನೆ 2. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರ್ಯಾರು? ಉತ್ತರ: ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು. ಪ್ರಶ್ನೆ 3. ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರ್ಯಾರು? ಉತ್ತರ: ರಾಜನಿಗೆ ಅಂಬಿಕೆಯು ಕನಸಿನ ವಿಚಾರವನ್ನು ತಿಳಿಸಿದಳು. ಪ್ರಶ್ನೆ 4. ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು? ಉತ್ತರ: ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದುದು. ಪ್ರಶ್ನೆ 5. ಈಗ ನೀನಿರುವ ರೀತಿ ಯಾವುದೆಂದು ಯಶೋಧರೆಯನ್ನು ರಾಜ ಕೇಳಿದನು? ಉತ್ತರ: ಈಗ ನೀನಿರುವುದು ಸನ್ಯಾಸತ್ವದ ಸ್ಥಿತಿಯೇ ಎಂದು ಯಶೋಧರಿಗೆ ರಾಜ ಕೇಳಿದನು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ: ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲುಹಿದಿರಿ. ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ. ಕನಸಿನಲ್ಲೂ ಊಹಿಸಲಾಗದಂತ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದ್ದೇನೆ. ಹಾಗೆ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ. ನಾನು ನನ್ನ ಪತಿಯೆಡೆಗೆ ಹೋಗುವೆನು. ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ. ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆಯು ವಿನಂತಿಸಿದಳು. ಪ್ರಶ್ನೆ 2. ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಉತ್ತರ: ರಾಹುಲ ತನ್ನ ತಂದೆಯನ್ನು ಕರೆತರಲು ಹೋಗುವೆನೆಂದು ಹಠ ಮಾಡಲು ಯಶೋಧರೆಗೆ ಚಿಂತೆಯಾಯಿತು. ಹಿಂದೊಮ್ಮೆ ಕನಸು ಬಿದ್ದು ಎಚ್ಚರವಾಗಿ ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾರ್ಥನು ಮನೆ ಬಿಟ್ಟು ಹೊರಟು ಹೋಗಿದ್ದನು. ಈಗಲೂ ಅಂಥದ್ದೇ ಒಂದು ಕನಸು ಬಿದ್ದಿತ್ತು. ಇಂದು ഇരുಳಾದ ಮೇಲೆ ಮತ್ತೆ ಏನು ಮಾಡುವುದು? ನಿದ್ದೆಯಲ್ಲಿ ಮುಳುಗಿದಾಗ ಮತ್ತೆ ಇನ್ಯಾವ ಕನಸಿನ ಮೊಸಳೆ ಹಿಡಿಯುವುದೋ? ಇನ್ನೆಷ್ಟು ತೊಳಲಬೇಕೋ ಎಂದು ನನಗೆ ಭಯವಾಗುತ್ತಿದೆ ಎಂದು ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಹೇಳುತ್ತಾಳೆ. ಪ್ರಶ್ನೆ 3. ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಉತ್ತರ: ಯಶೋಧರೆಯು ಸಿದ್ಧಾರ್ಥನನ್ನು ನೋಡಲು ತಾನೇ ಹೋಗುವೆನೆಂದಾಗ ರಾಜನು ನಿನಗೆ ಗೊತ್ತಿಲ್ಲವೇ? ಅವನು ಸನ್ಯಾಸವನ್ನು ಸ್ವೀಕರಿಸೆನು ಎಂದು. ನೀನು ಹೋಗಿ ನೋಡುವುದು ಸರಿಯೇ ಎಂದು ಕೇಳುವನು. ಹೋಗಿ ಕೇಳುವೆನು ಎಂದು ಯಶೋಧರೆ ಹೇಳಿದಾಗ, ಸನ್ಯಾಸಿ ಆದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರುದ್ಧವಾದುದು ಎಂದು ರಾಜನು ಉತ್ತರಿಸುವನು. ಆಗ ಯಶೋಧರೆಯು ಪುನಃ ಹಿಂದೊಮ್ಮೆ ಗಾರ್ಗಿಯು ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದ್ದಳು ಎಂದು ಕೇಳಿದ್ದೇನೆ. ನಾನು ಅಂತೆಯೇ ಸನ್ಯಾಸ ಪಡೆದು ಸಿದ್ಧಾರ್ಥನೆಡೆಗೆ ಹೋಗಲೇ ಎಂದು ಕೇಳಿದಾಗ, ಈ 10 ವರ್ಷಗಳಿಂದಲೂ ನೀನಿರುವ ರೀತಿ ಸನ್ಯಾಸವೇ ಅಲ್ಲವೇ ಎಂದು ರಾಜನು ಪ್ರಶ್ನಿಸುವನು. ಪ್ರಶ್ನೆ 4. ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಉತ್ತರ: ತಂದೆಯನ್ನು ಕರೆತರಲು ರಾಹುಲನು ಹೋದವನು ಬರುವನೋ ಇಲ್ಲವೋ ಎಂದು ಯಶೋಧರೆಗೆ ಭಯವಾಗುವುದು. ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳಿಸು ಎಂದು ರಾಹುಲನು ಹೇಳುವನು. ರಾಜನು ಯಶೋಧರೆಯನ್ನು ಈ ಕುರಿತು ವಿಚಾರಿಸಲಾಗಿ ತನಗೆ ಯಾವುದು ತೋಚದೋ ಅವರನ್ನು, ಅಂದರೆ ಬುದ್ಧನನ್ನು ನೋಡುವ ಪುಣ್ಯ ನನ್ನ ಕಣ್ಣುಗಳಿಗೆ ಇದೆಯೋ ಇಲ್ಲವೋ ನಾನರಿಯೆ. ಬಾಲಕನು, ಅಂದರೆ ರಾಹುಲನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂಬ ಸಂದೇಹ ನನ್ನ ಆಂತರ್ಯದೊಳಗಿರುವುದು ಎಂದು ಯಶೋಧರೆಯು ಹೇಳುವಳು. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಅಥವಾ 5 ವಾಕ್ಯದಲ್ಲಿ ಉತ್ತರಿಸಿ.
ಪ್ರಶ್ನೆ 1. ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಉತ್ತರ. ರಾಜನು ರಾಹುಲನನ್ನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಕೇಳುತ್ತಾನೆ. ಆಗ ರಾಹುಲನು ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯೆಡೆಗೆ ಹೋಗಬೇಕೇ? ನಾನೊಲ್ಲೆ, ನಾನೀಗಲೇ ಹೋಗಬೇಕು. ನೀವು ನನ್ನ ತಂದೆಯನ್ನು ನೋಡಿರುವಿರಿ, ಅದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟೊಂದು ಬಲವಾಗಿಲ್ಲ. ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ. ಅವರನ್ನು ನೋಡಲು ನಾನೆಷ್ಟು ದಿನ ಕಾಯಬೇಕು? ತಂದೆಯನ್ನು ನೋಡಬೇಕು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆ ಇದೆ. ನೀವು ಭಯ ಪಡುವುದು ಬೇಡ. ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುವೆನು ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಪ್ರಶ್ನೆ 2. ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಉತ್ತರ. ಯಶೋಧರೆಯ ವಿಧಿಯ ಬಗ್ಗೆ ರಾಜನು, ನಿನ್ನ ವಿಧಿ ಕೆಟ್ಟದ್ದು ಎಂದು ಎಣಿಸಿದಿರು. ನಿನ್ನ ಅರಸನು ಲೋಕಕ್ಕೆ ಪೂಜ್ಯನು ಎನಿಸಿರುವನು. ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿರು. ನಿನ್ನ 10 ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರಟು ನಿಂತಿರುವನು. ವಿಧಿಬದ್ಧವಾಗಿ ನಡೆಯುವ ಅವನದಲ್ಲಿ ಉದ್ಗಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗನು ಖಂಡಿತ ಅವನ ತಂದೆಯನ್ನು ಕರೆದುಕೊಂಡು ಬರುವನು ಎಂದು ರಾಜನು ಹೇಳುವನು. ಮುಖ್ಯ ಪ್ರಶ್ನೆ 4. ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 1. ಸೋದರಿಯ ಸುದ್ದಿಯೆಂದು ಎಳೆತನದಲ್ಲಿ ನನ್ನ ಕರೆತಂದು ಸಾಕಿದಿರಿ. ಆಯ್ಕೆ. ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಸಿದ್ಧಾರ್ಥನು ಅರಮನೆ ತ್ಯಜಿಸಿ 10 ವರ್ಷಗಳು ಕಳೆದಿವೆ. ಮಗ ರಾಹುಲನಿಗೂ 10 ವರ್ಷಗಳಾಗಿವೆ. ಮಗ ರಾಹುಲನು ತನ್ನ ತಂದೆಯನ್ನು ಕರೆತರುವುದಕ್ಕಾಗಿ ಹೇಳುತ್ತಿದ್ದಾನೆ. ಆತನನ್ನು ಕರೆತರಲು ತಾನೇ ಹೋಗಬೇಕೆಂಬುದು ಯಶೋಧರೆಯ ಅಭಿಮತ. ಮಗನು ಹೋದವನು ಬರದಿದ್ದರೆ ಎಂಬ ಆತಂಕ ಅವಳನ್ನು ಕಾಡುತ್ತಿದೆ. ಅವಳನ್ನು ಕಾಣಲು ಬಂದ ರಾಜನಲ್ಲಿ ಈ ಅರಮನೆಯಲ್ಲಿ ಎಲ್ಲಾ ಸುಖಗಳನ್ನು ತಾನು ಅನುಭವಿಸಿರುವೆ. ಕನಸಲ್ಲೂ ಎಣಿಸದ ಸುಖ ತನಗೆ ದೊರೆತಿದೆ. ಆದರೆ ಪತಿಯೆಡೆಗೆ ಹೋಗಲು ತನಗೆ ಅನುಮತಿ ನೀಡಿ ಎಂದು ಹೇಳುವಾಗ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ. ಅರಮನೆಯಲ್ಲಿ ಸುಖದಲ್ಲಿ ತಾನಿದ್ದ ಗಳಿಗೆಯನ್ನು ನೆನಪಿಸಿಕೊಳ್ಳುವಾಗ ಯಶೋಧರೆ ಮೇಲಿನಂತೆ ಹೇಳಿದ್ದಾಳೆ. ವಾಕ್ಯ 2. ಅಮ್ಮಾಜಿ, ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೇನಮ್ಮ. ಆಯ್ಕೆ. ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ತಂದೆಯನ್ನು ಕರೆತರಲು ರಾಹುಲನು ಹೋದವನು ಬರುವನು ಇಲ್ಲವೋ ಎಂದು ಯಶೋಧರೆಗೆ ಭಯವಾಗುವುದು. ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳುಹಿಸು ಎಂದು ರಾಹುಲನು ಹೇಳುವಾಗ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ. ರಾಹುಲ ತನ್ನ ತಾಯಿಗೆ ಮರಳಿ ಬರುವ ಭರವಸೆ ನೀಡುವ ಸನ್ನಿವೇಶ ಇದಾಗಿದೆ. ವಾಕ್ಯ 3. ನಿನ್ನ ವಿಧಿ ಕೆಟ್ಟದೆಂದೆನಿಸದಿರು ಅಮ್ಮಾಜಿ. ಆಯ್ಕೆ. ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ತನ್ನ ತಂದೆಯನ್ನು ಕರೆತರಲು ರಾಹುಲನು ಅಂಬಿಕೆಯೊಡನೆ ಹೊರಟಾಗ ಯಶೋಧರೆಯು ದುಃಖಿಸುವಳು. ತನಗೆ ಒದಗಿ ಬಂದ ವಿಧಿಯನ್ನು ನೆನೆದು ದುಃಖಿಸುತ್ತಿರುವಾಗ ರಾಜನು ಮೇಲಿನಂತೆ ಸಮಾಧಾನಿಸುವನು. ಸ್ವಾರಸ್ಯ. ವಿಧಿಯು ಕೆಟ್ಟದ್ದು ಮಾಡಿದೆ ಎಂದು ಶೋಕಿಸಬೇಡ. ನಿನ್ನ ತೊರೆದ ನಿನ್ನ ಪತಿಯು ಈಗ ಲೋಕಪೂಜ್ಯನಾಗಿರುವನು ಎಂದು ಯಶೋಧರೆಯನ್ನು ಸಮಾಧಾನಿಸುವ ರಾಜನು ವಿಧಿಯ ಬಗ್ಗೆ ಆಡಿದ ಒಳ್ಳೆಯ ಮಾತುಗಳು ಇಲ್ಲಿ ವ್ಯಕ್ತವಾಗಿವೆ. ವಾಕ್ಯ 4. ನಿದ್ದೆಯಲ್ಲಿ ಮುಳುಗಿನ್ಯಾವ ಕನಸಿನ ಮೊಸಳೆ ಹಿಡಿಯುವುದು. ಆಯ್ಕೆ. ಮೇಲಿನ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬರೆದ ಯಶೋಧರೆ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಯಶೋಧರೆಯು ತನಗೆ ಬಿದ್ದ ಕನಸಿನ ಕುರಿತು ತನ್ನ ಸಖಿ ಅಂಬಿಕೆಗೆ ವಿವರಿಸುವಳು. ಈ ಕನಸಿನಿಂದ ಇನ್ನೆಷ್ಟು ತೊಳಲಬೇಕು ಎಂದು ಭೀತಿಯಾಗುತ್ತಿದೆ ಎಂದು ವಿವರಿಸುವಾಗ ಮೇಲಿನಂತೆ ಹೇಳಿದ್ದಾಳೆ. ಸ್ವಾರಸ್ಯ. ಹಿಂದೊಮ್ಮೆ ಕನಸು ಕಂಡು ಎಚ್ಚರವಾದಾಗ ಬಳಿ ಮಲಗಿದ್ದ ಸಿದ್ಧಾರ್ಥ ರಾಜ್ಯ ತೊರೆದು ಹೋಗಿದ್ದರಿಂದ ಈ ಕನಸಿನಿಂದ ಇನ್ಯಾವ ಆಪತ್ತು ಕಾದಿದೆಯೋ ಎಂಬ ಆತಂಕ ಯಶೋಧರೆಯ ಮಾತಿನಲ್ಲಿ ವ್ಯಕ್ತವಾಗಿದೆ. ಮುಖ್ಯ ಪ್ರಶ್ನೆ 5. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಯಶೋಧರೆ ಯುವರಾಣಿ. 2. ಸುಧೋಧನ ರಾಜ. 3. ಅಂಬಿಕೆ ಸಖಿ.
4 ರಾಹುಲ ಬುದ್ಧನ ಮಗ. 5 ಸಿದ್ಧಾರ್ಥ ಗೌತಮ ಬುದ್ಧ. ಮುಖ್ಯ ಪ್ರಶ್ನೆ 6 ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ. ವಿನೋದ ಭಿನ್ನದ, ದುಃಖ ದುಃಖ, ರಾಜ ರಾಯ, ಕಾರ್ಯ ಕಜ್ಜ. ಮುಖ್ಯ ಪ್ರಶ್ನೆ 7 ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ನಿನ್ಮಣ ನಿನ್ನ ಪ್ಲಸ್ ಅಣ್ಮ ಲೋಪಸಂಧಿ. ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಸವರ್ಣ ದೀರ್ಘ ಸಂಧಿ. ಅರಕೆಯನ್ನು ಅರಕೆ ಪ್ಲಸ್ ಅನ್ನು ಲೋಪಸಂಧಿ. ಪತಿಯೊಡನೆ ಪತಿ ಪ್ಲಸ್ ಒಡನೆ ಆಗಮ ಸಂಧಿ. ಇಂದಳುತ ಇಂದು ಪ್ಲಸ್ ಅಳುತ ಲೋಪಸಂಧಿ. ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಲಿಂಗದ ವಿಧಗಳ್ಯಾವುವು? ಉತ್ತರ ಲಿಂಗದಲ್ಲಿ 3 ವಿಧಗಳಿವೆ. ಅವುಗಳೆಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪ್ರಶ್ನೆ 2 ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ. ಉತ್ತರ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ. ನಿದರ್ಶನ ಮಕ್ಕಳು ಮೈದಾನದಲ್ಲಿ ಆಡುತ್ತಿದ್ದಾರೆ. ಹಸುಗಳು ಹೊಲದಲ್ಲಿ ಮೇಯುತ್ತಿವೆ. ಪ್ರಶ್ನೆ 3 ವಾಕ್ಯ ಎಂದರೇನು? ಉತ್ತರ ಪದಗಳ ಅರ್ಥಪೂರ್ಣ ಸಮೂಹವನ್ನು ವಾಕ್ಯ ಎನ್ನುವರು. ಪ್ರಶ್ನೆ 4 ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ. ಉತ್ತರ ವಾಕ್ಯ ಪ್ರಭೇದಗಳನ್ನು 3 ವಿಭಾಗ ಮಾಡಲಾಗಿದೆ. 1 ಸಾಮಾನ್ಯ ವಾಕ್ಯ, 2 ಸಂಯೋಜಿತ ವಾಕ್ಯ, 3 ಮಿಶ್ರ ವಾಕ್ಯ. ಪ್ರಾಯೋಗಿಕ ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1 ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಾಗಿ ವರ್ಗೀಕರಿಸಿ. ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ. ಪುಲ್ಲಿಂಗ ಪದಗಳು ರಾಹುಲ ರಾಜ ತಂದೆ. ಸ್ತ್ರೀಲಿಂಗ ಪದಗಳು ಯಶೋಧರೆ ಸಖಿ ಅಮ್ಮಾಜಿ ಅಂಬಿಕೆ ಸತಿ. ನಪುಂಸಕ ಪದಗಳು ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು. ಪ್ರಶ್ನೆ 2 ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ. ಕೊಟ್ಟಿರುವ ಪದಗಳು ಮತ್ತು ಬಹುವಚನ ರೂಪ ನಾನು ನಾವು, ಅಮ್ಮ ಅಮ್ಮಂದಿರು, ಕಿರಿಯ ಕಿರಿಯರು, ರಾಜ ರಾಜರು, ನನ್ನ ನಮ್ಮ, ಲೋಕ ಲೋಕಗಳು, ಬಾಲಕ ಬಾಲಕರು, ಮಗು ಮಕ್ಕಳು, ತಾಯಿ ತಾಯಂದಿರು, ದೇವ ದೇವರು, ಸ್ವರ ಸ್ವರಗಳು, ತಾತ ತಾತಂದಿರು, ನೀನು ನೀವು. ಪ್ರಶ್ನೆ 3 ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಮತ್ತು ಕರ್ತೃ ಪದಗಳನ್ನು ಆರಿಸಿ ಬರೆಯಿರಿ. 1 ಅಮ್ಮ ಅಣ್ಣನನ್ನು ಕರೆಯುವೆನು. ಕರ್ತೃ ಅಮ್ಮ, ಕರ್ಮ ಅಣ್ಣನನ್ನು, ಕ್ರಿಯಾ ಕರೆಯುವೆನು. 2 ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು. ಕರ್ತೃ ಪತಿ, ಕರ್ಮ ಸನ್ಯಾಸವನ್ನು, ಕ್ರಿಯೆ ಸೇರುವೆನು. 3 ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ. ಕರ್ತೃ ಸಿದ್ಧಾರ್ಥ, ಕರ್ಮ ಕರೆಯನ್ನು, ಕ್ರಿಯಾ ಕೇಳಿಸಿಕೊಳ್ಳಲಿಲ್ಲ.